ದಶರಥ ಕೈಕೇಯಿಯನ್ನು ವಿವಾಹವಾಗಬೇಕಾದ್ರೆ ಅಶ್ವಪತಿ ರಾಜ ಏನಿದ್ದಾನೆ, ಕೈಕೇಯಿ ದೇಶದ ರಾಜ, ಅವನು ಒಂದು ಮಾತು ತಗೊಂಡಿದ್ದ. ಏನಂದರೆ, ನೋಡು, ನನ್ನ ಮಗಳೇನಿದ್ದಾನೆ, ನನ್ನ ಮಗಳ ಮಗನಿಗೆ ನೀನು ಪಟ್ಟಾಭಿಷೇಕವನ್ನು ಮಾಡಬೇಕು. ಅಂದರೆ ನನ್ನ ಮಗಳು ಕೈಕೇಯಿ, ಆ ಕೈಕೇಯಿಯ ಮಗನಿಗೆ ನೀನು ಪಟ್ಟಾಭಿಷೇಕ ಮಾಡಬೇಕು ಅಂತ. ಅಂದರೆ ಇವಳಿಗೆ ಹುಟ್ಟುವ ಮಗನಿಗೆ. ದಶರಥ ಆಯಿತು ಅಂತಲೂ ಹೇಳಿದ್ದ. ನಿನ್ನ ಮಗಳ ಮಗನಿಗೆ ನಾನು ಪಟ್ಟಾಭಿಷೇಕ ಮಾಡ್ತೇನೆ, ಆದರೆ ಒಂದು ಕಂಡೀಷನನ್ನು ಹಾಕಿದ್ದ ದಶರಥ. ನಾನು ಯಾವಾಗ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ನಿರ್ಧಾರ ಮಾಡ್ತೇನೆ, ನಾನು ಪಟ್ಟಾಭಿಷೇಕ ಮಾಡ್ತೇನೆ, ಯುವರಾಜ ಪಟ್ಟಾಭಿಷೇಕ ಮಾಡ್ತೇನೆ ಅಂತ, ಆಗ ನಿನ್ನ ಕಡೆಯವರು ಯಾರಾದರೂ ಬಂದು ನನಗೆ ನೆನಪು ಮಾಡಬೇಕು. ನೆನಪು ಮಾಡಿದರೆ ನಿನ್ನ ಮಗಳ ಮಗನಿಗೆ ನಾನು ಪಟ್ಟಾಭಿಷೇಕ ಮಾಡ್ತೇನೆ. ನೆನಪು ಮಾಡಲಿಲ್ಲ ಅಂದರೆ ಆಗುವುದಿಲ್ಲ ಅಂತ. ಈಗ ಈ ಒಂದು ಘಟನೆಯಿಂದ ಹೆದರಿಕೊಳ್ತಾ ಇದ್ದಾನೆ ದಶರಥ. ಅದಕ್ಕೆ ಕೈಕೇಯಿ ದೇಶದಲ್ಲಿ ಹೇಳ್ತಾ ಇಲ್ಲ, ಗುಟ್ಟು ಮಾಡ್ತಾ ಇದ್ದಾನೆ, ಭರತನಿಗೆ ತಿಳಿಸ್ತಾ ಇಲ್ಲ, ಗುಟ್ಟು ಮಾಡ್ತಾ ಇದ್ದಾನೆ. ಯಾಕಂದರೆ ಆ ಕಡೆಯಿಂದ ಯಾರಾದರೂ ಬಂದುಬಿಟ್ರು ಅಂತ ಹೇಳಿದರೆ, ಅವತ್ತು ಮಾತು ಕೊಟ್ಟಿದೆಯಲ್ವಾ, ಕೊಡು ಭರತನಿಗೆ ಪಟ್ಟಾಭಿಷೇಕ ಅಂತ ಹೇಳಿದರೆ ರಾಮನ ಪಟ್ಟಾಭಿಷೇಕ ನಿಂತೋಗ್ಬಿಡ್ತದಲ್ವ. ಈ ಕಾರಣದಿಂದಾಗಿ ಹೆದರ್ಕೊಂಡು ಆದಷ್ಟು ಬೇಗ ಮಾಡಿ ಮುಗಿಸಿಬಿಡಬೇಕು ಅಂತ ಇವತ್ತು ಹೇಳಿದ್ದು ನಾಳೆ ಮಾಡಿಬಿಟ್ಟಿದ್ದು. ಅಂದರೆ ಇಷ್ಟು ಗಡಿಬಿಡಿಯ ಹಿಂದೆ ಇರುವಂತಹ ಗುಟ್ಟಿದು.